ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ವಿಧಿವಶರಾಗಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಅವರು ಬಳಲ್ತಾ ಇದ್ರು. ನಿನ್ನೆ ಏನು ಏಮ್ಸ್ನಿಂದ ಒಂದು ಪ್ರಕಟಣೆ ಕೂಡ ಬರುತ್ತೆ, ಏನಾಗಿತ್ತು ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅಂತ. ಕಾನ್ಷಿಯಸ್ ಕಳ್ಕೊಂಡಿದ್ರು, ಪ್ರಜ್ಞೆ ಕಳ್ಕೊಂಡಿದ್ರು. ಕೊನೆಯದಾಗಿ ಸಾಕಷ್ಟು ಪ್ರಯತ್ನ ಆಯಿತು ಅವ್ರನ್ನ ಉಳಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ. ದೆಹಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ ನಿನ್ನೆ ರಾತ್ರಿ ವಿಧಿವಶರಾದರು ಡಾಕ್ಟರ್ ಮನಮೋಹನ್ ಸಿಂಗ್. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದಂಥ ಮನಮೋಹನ್ ಸಿಂಗ್ ಅವರು ತಮ್ಮ 92ನೇ ವಯಸ್ಸಿನಲ್ಲಿ ವಿಧಿವಶರಾಗಿದ್ದಾರೆ. 7 ದಿನಗಳ ಕಾಲ ರಾಷ್ಟ್ರೀಯ ಶೋಕಾಚರಣೆ ಘೋಷಣೆ ಮಾಡಲಾಗಿದೆ. ರಾಜ್ಯದಲ್ಲಿ ಇಂದು ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ರಾಜ್ಯದಲ್ಲಿ ಎಲ್ಲಾ ಸರ್ಕಾರಿ ಕಚೇರಿಗಳಿಗೂ ಕೂಡ ಇವತ್ತು ರಜೆ ಘೋಷಣೆ ಮಾಡಲಾಗಿದೆ. ಒಂದು ವಾರ ಶೋಕಾಚರಣೆ ಇರುತ್ತೆ. ಮನಮೋಹನ್ ಸಿಂಗ್ ದೇಶ ಕಂಡಂತಹ ಅಪರೂಪದ ಮುಖ್ಯಮಂತ್ರಿಗಳಲ್ಲೊಬ್ಬರು. ಮಾತು ಕಡಿಮೆ, ಆದರೆ ಕೆಲಸ ಅಂತ ಬಂದಾಗ ಭಾಳಷ್ಟು ಶಿಸ್ತು. ತಮ್ಮದೇ ಆದಂಥ ಒಂದಷ್ಟು ವಿಷನ್ ಅವ್ರಿಗಿತ್ತು. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದಂಥ ನಾಯಕ, 2 ಬಾರಿ ದೇಶದ ಪ್ರಧಾನಿಯಾದಂಥ ಮನಮೋಹನ್ ಸಿಂಗ್ ವಿಧಿವಶರಾಗಿದ್ದಾರೆ. ಇಂದು ರಾಜ್ಯದಲ್ಲಿ ಸರ್ಕಾರಿ ರಜೆ ಘೋಷಣೆ ಮಾಡಲಾಗಿದೆ. ಎಲ್ಲ ಸರ್ಕಾರಿ ಕಚೇರಿಗಳು, ಶಾಲಾ ಕಾಲೇಜುಗಳಿಗೂ ಕೂಡ ಇವತ್ತು ರಜೆ. ಬಹಳ ದಿನಗಳಿಂದ ಮಲ್ತೇಶ್ ಮನಮೋಹನ್ ಸಿಂಗ್ ಅವರ ಆರೋಗ್ಯಕ್ಕೆ ಸಂಬಂಧಿಸಿದ ಹಾಗೆ ಪ್ರಶ್ನೆಗಳಿದ್ವು. ರಿಕವರ್ ಆಗ್ತಿದ್ದಾರೆ, ಒಂದಷ್ಟು ಸ್ಟೇಬಲ್ ಆದರೂ ಮತ್ತೆ ಒಂದಷ್ಟು ವ್ಯತ್ಯಾಸಗಳಾಗ್ತಾ ಇತ್ತು. 92 ವಯಸ್ಸು ಅನ್ನೋದು ಅವರ ಒಂದು ಕೆರಿಯರ್ ನೋಡ್ಕೊಂಡು ಬಂದಾಗ ಬಹಳಷ್ಟು ಸ್ಫೂರ್ತಿ ಆಗುತ್ತೆ. ಆಮೇಲೆ ನಿನ್ನೆನೂ ಕೂಡ ಏಮ್ಸ್ನಿಂದ ಅಧಿಕೃತ ಪ್ರಕಟಣೆ ಬರೋ ತನಕನೂ ಕೂಡ ಈ ವಿಚಾರ ನಿಜಾನ ಸುಳ್ಳ ಅನ್ನುವಂಥ ರೀತಿಯಾಗಿನೇ ಚರ್ಚೆಯಲ್ಲಿತ್ತು. ಅದರಲ್ಲೂ ಮನಮೋಹನ್ ಸಿಂಗ್ ಅವರು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಹೆಚ್ಚಿನ ಸಮಸ್ಯೆಯನ್ನು ಅನುಭವಿಸಿದ್ದು ಈ ಕೊರೋನಾ ಟೈಮ್ನಲ್ಲಿ. ಕೊರೋನಾ ಸಂದರ್ಭದಲ್ಲಿ ಅವರು ಹಾಸ್ಪಿಟಲೈಸ್ ಆಗ್ತಾರೆ. ಆ ಸಂದರ್ಭದಲ್ಲೇ ಅವರ ಆರೋಗ್ಯದಲ್ಲಿ ಬಹಳ ಹೆಚ್ಚು ಕಮ್ಮಿ ಆಗಿಬಿಟ್ಟಿದೆ ಅನ್ನುವಂಥ ರೀತಿಯಾದಂಥ ಸುದ್ದಿಗಳು ಹರಿದಾಡ್ತಾ ಇತ್ತು. ಅದಾದ ನಂತರದಲ್ಲೂ ಅವರು ಬಹಳ ಆಕ್ಟಿವ್ ಆಗಿ ಕಾಣಿಸ್ಕೊಂಡಿಲ್ಲ. ರಾಜ್ಯಸಭೆಗೆ ಸಂಬಂಧಪಟ್ಟ ಹಾಗೆ ಕಳೆದ ಏಪ್ರಿಲ್ನಲ್ಲಿ ಅವರ ಅವಧಿ ಮುಕ್ತಾಯ ಆದಂತಹ ನಂತರದಲ್ಲಿ ಸುದೀರ್ಘ 33 ವರ್ಷಗಳ ಕಾಲ ಅವರು ರಾಜ್ಯಸಭೆಗೆ ಪ್ರತಿನಿಧಿಸಿದಂಥವ್ರು. ಮನಮೋಹನ್ ಸಿಂಗ್ ಅವ್ರ ವಿಚಾರ ಇನ್ನೊಂದು ನಾವು ನೆನಪಿಸ್ಕೊಳ್ಬೇಕು ಅಂತ ಅಂದ್ರೆ, ಈಗ ತಾನೇ ಅವಿನಾಶ್ ಅವರು ಹೇಳಿದಾಗೆ ದೇಶ ಕಂಡಂತ ಅಪರೂಪದ ಪ್ರಧಾನಿಗಳಲ್ಲೊಂದು. ಆಮೇಲೆ 1 ಬಾರಿನೂ ಅವ್ರು ಲೋಕಸಭೆಗೆ ಆಯ್ಕೆ ಆಗಿದೆ. ಪಾರ್ಥಿವ ಶರೀರವನ್ನ ಎಐಸಿಸಿ ಕಚೇರಿಗೆ ಶಿಫ್ಟ್ ಮಾಡುವಂತ ನಿಟ್ಟಿನಲ್ಲೂ ಸಿದ್ಧತೆ ಆಗ್ತಾ ಇದೆ. ಎಐಸಿಸಿ ಕಚೇರಿಯಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗುತ್ತೆ ಅನ್ನುವಂಥದ್ದು ತಿಳಿದು ಬರ್ತಾ ಇದೆ. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ವಿಧಿವಶರಾಗಿರುವಂತಹ ಹಿನ್ನೆಲೆಯಲ್ಲಿ ಅವರ ಪಾರ್ಥಿವ ಶರೀರವನ್ನ ಎಐಸಿಸಿಗೆ ಕಚೇರಿಗೆ ಶಿಫ್ಟ್ ಮಾಡೋ ಸಾಧ್ಯತೆ ಇದೆ ಅಂತೇಳಿ ತಿಳಿದು ಬರ್ತಾ ಇದೆ. ಈ ಕ್ಷಣಕ್ಕೂ ಕೂಡ ಅವರ ಬಹುಶಃ ನಿವಾಸಕ್ಕೆ ಈಗ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗಿದೆ. ಅಲ್ಲಿ ಕುಟುಂಬದ ಅಂತಿಮ ವಿಧಿವಿಧಾನಗಳು ಇಂತಹದನ್ನೆಲ್ಲ ಪೂರೈಸೋದಕ್ಕೆ ಒಂದು ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಅವರ ಕುಟುಂಬಕ್ಕೆ ಸಂಬಂಧಪಟ್ಟ ಹಾಗೆ ಏನು ವಿಧಿವಿಧಾನಗಳಿರುತ್ತೋ ಅದನ್ನು ಪೂರೈಸಿಕೊಳ್ಳಲಿ ಅನ್ನುವಂಥದ್ದು ಒಂದು ಉದ್ದೇಶ ಕೂಡ ಇದೆ. ಬಟ್ ಅದಾದ ನಂತರ ಅಲ್ಲಿ ಈಗಿರುವಂತಹ ಪ್ರಶ್ನೆ ಅಂತ ಅಂದ್ರೆ ಅಂತಿಮ ದರ್ಶನಕ್ಕೆ ಎಲ್ಲಿ ವ್ಯವಸ್ಥೆಯನ್ನ ಮಾಡ್ತಾರೆ ಅನ್ನುವಂಥ ವಿಚಾರ. ಎಐಸಿಸಿ ಕಚೇರಿಗೆ ಪಾರ್ಥಿವ ಶರೀರವನ್ನ ತೆಗೆದುಕೊಂಡು ಹೋಗಲಾಗುತ್ತೆ ಅನ್ನುವಂಥದ್ದು ತಿಳಿದು ಬರ್ತಾ ಇರುವಂತ ಸಂಗತಿ. ನಾವು ಈಗ ತಾನೇ ಮಾತಾಡ್ತಾ ಇದ್ದಾಗ ಅವಿನಾಶ್ ಅವರು ಇಲ್ಲಿ ತನಕನೂ ಕೂಡ ಲೋಕಸಭೆಯಿಂದ ಅವರು ಪ್ರತಿನಿಧಿಸಿದಂಥವ್ರಲ್ಲ. ಅಂದ್ರೆ 1 ಬಾರಿ ಅವರು ಚುನಾವಣೆಗೆ ಪ್ರತಿನಿಧಿಸಿದ್ರು, ಬಟ್ ಅವರು ಅದರಲ್ಲಿ ಸೋಲನ್ನಪ್ತಾರೆ 99ರಲ್ಲಿ ಅಂತ ಕಾಣಿಸುತ್ತೆ, ದೆಹಲಿಯ ಒಂದು ಲೋಕಸಭಾ ಕ್ಷೇತ್ರದಿಂದ. ಅದನ್ನು ಹೊರತುಪಡಿಸಿದ್ರೆ ಸುದೀರ್ಘ 33 ವರ್ಷಗಳ ಕಾಲ ಅವರು ರಾಜ್ಯಸಭೆಗೆ ಅವರು ಪ್ರತಿನಿಧಿಸ್ತಾ ಇದ್ದಂಥವ್ರು. ಹೀಗಾಗಿ ಬಹಳ ಅಪರೂಪದ ರಾಜಕಾರಣಿಗಳಲ್ಲೊಬ್ರು. ರಾಜ್ಯಸಭೆಗೆ ಅವರು ಪ್ರತಿನಿಧಿಸ್ತಾ ಇದ್ರು ಕೂಡ ದೇಶಕ್ಕೆ ಅವರ ಕೊಡುಗೆ, ಅವರು ಹೊಂದಿದಂಥ ಹುದ್ದೆ, ಅದಕ್ಕೆ ತಕ್ಕಂತೆ ಅವ್ರು ಮಾಡಿದಂಥ ಕೆಲಸ ಇನ್ನೂ 100 ವರ್ಷಗಳ ಕಾಲ ನಾವು ನೆನಪಿಸ್ಕೊಳ್ಬೇಕಿದೆ. ಹರೀಶ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಾಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮನಮೋಹನ್ ಸಿಂಗ್ ಅವರ ನಿವಾಸದ ಬಳಿಯಿಂದ ನಮ್ಮ ಜೊತೆಗೆ ಅವರು ಜಾಯ್ನ್ ಆಗ್ತಾ ಇರುವಂಥದ್ದು. ಹರೀಶ್, ಈಗಿರುವಂಥದ್ದು ಪ್ರಶ್ನೆ ಅಂತ ಅಂದ್ರೆ, ಈ ಅಂತಿಮ ವಿಧಿವಿಧಾನಕ್ಕೆಲ್ಲ ವ್ಯವಸ್ಥೆಗಳೇನು, ಅಂತಿಮ ದರ್ಶನಕ್ಕೆ ಎಲ್ಲಿ ವ್ಯವಸ್ಥೆಯನ್ನ ಮಾಡ್ಕೊಡ್ತಾರೆ ಅನ್ನುವಂಥದ್ದು. ಯಾಕಂತಂದ್ರೆ ಈಗಲೂ ಕೂಡ ಈಗ ಕಾಂಗ್ರೆಸ್ ನಾಯಕರುಗಳಾಗ್ಲಿ ಅಥವಾ ವಿಪಕ್ಷದವರಾಗ್ಲಿ, ಅವರ ಆಪ್ತ ವರ್ಗ ಆಗಲಿ, ಎಲ್ಲಿ ಅಂತಿಮ ದರ್ಶನ ಪಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಖಚಿತವಾದಂಥ ಮಾಹಿತಿ ಲಭ್ಯ ಆಗಿರಲಿಲ್ಲ. ಇದ್ರ ಬಗ್ಗೆ ಏನು ಅಪ್ಡೇಟ್ಸ್ ಗೊತ್ತಾಗ್ತಾ ಇದೆ ಹರೀಶ್? ಹೌದು ಮಲ್ತೇಶ್, ಮನಮೋಹನ್ ಸಿಂಗ್ ಅವರ ಪಾರ್ಥಿವ ಶರೀರವನ್ನು ಏಮ್ಸ್ ಆಸ್ಪತ್ರೆಯಿಂದ ರಾತ್ರಿ 2:30 ಸುಮಾರಿಗೆ ತರಲಾಯಿತು. ಈಗ ಅವರ ನಿವಾಸದಲ್ಲಿ ಪಾರ್ಥಿವ ಶರೀರವನ್ನು ಇಡಲಾಗಿದೆ. ಗಣ್ಯರುಗಳು ಬಂದು ಅವರ ನಿವಾಸದಲ್ಲಿ ಅಂತಿಮ ದರ್ಶನವನ್ನು ಪಡೆದುಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಸಂಪೂರ್ಣವಾಗಿ ಮನಮೋಹನ್ ಸಿಂಗ್ ಅವರ ನಿವಾಸದಲ್ಲಿಯೇ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಇರುತ್ತೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ನಾನೀಗ ಮೋತಿಲಾಲ್ ನೆಹರು ಮಾರ್ಗದಲ್ಲಿರ್ತಕ್ಕಂಥ ಮನಮೋಹನ್ ಸಿಂಗ್ ಅವರ ನಿವಾಸದಲ್ಲೇ ಮುಂಭಾಗದಲ್ಲಿದ್ದೇನೆ. ತೋರಿಸ್ತೀನಿ ವ್ಯವಸ್ಥೆಗಳನ್ನ ಹೇಗೆ ಮಾಡ್ಕೊಳ್ಳಲಾಗ್ತಿದೆ ಅನ್ನುವಂತಹದ್ದು. ನೋಡ್ಬೋದು, ಮನಮೋಹನ್ ಸಿಂಗ್ ಅವರ ನಿವಾಸ ಮೋತಿಲಾಲ್ ನೆಹರು ಮಾರ್ಗದಲ್ಲಿರುವಂತಹ ಮನಮೋಹನ್ ಸಿಂಗ್ ಅವರ ನಿವಾಸ. ಈ ನಿವಾಸದಲ್ಲಿ ಈಗ ಸಂಪೂರ್ಣ ಗೇಟನ್ನು ಬಂದ್ ಮಾಡಲಾಗಿದೆ. ಈ ನಿವಾಸಕ್ಕೆ 2-3 ಗೇಟ್ಗಳಿರುವಂತಹದ್ದು. VIP ಗೇಟ್ನಲ್ಲಿ VIP ಗಳು ಬಂದು ಅಂತಿಮ ದರ್ಶನವನ್ನು ಪಡೆದುಕೊಂಡು ಹೋಗ್ತಾ ಇದ್ದಾರೆ. ನಿನ್ನೆ ರಾತ್ರಿ ಬೆಳಗಾವಿಯಿಂದ AICC ನಾಯಕರು ಹೊರಟಿದ್ದು, AICC ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ಹೊರಟಿದ್ರು.
ಅವರು ರಾತ್ರಿನೇ ಇಲ್ಲಿ ತಲುಪಿದ್ರು, ದೆಹಲಿಗೆ ತಲುಪಿ ಮನಮೋಹನ್ ಸಿಂಗ್ ಅವರ ನಿವಾಸಕ್ಕೆ ಬಂದು ಅಲ್ಲಿ ಮನಮೋಹನ್ ಸಿಂಗ್ ಅವರ ನಿವಾಸದಲ್ಲಿ ಅಂತಿಮ ದರ್ಶನವನ್ನು ಪಡೆದು ಹೋಗಿದ್ದಾರೆ. ಮತ್ತು ನಾಯಕರುಗಳು ಕೂಡ ಅಂತಿಮ ದರ್ಶನವನ್ನು ಪಡೆಯಲಿಕ್ಕೆ ಇಲ್ಲಿಗೆ ಬರ್ತಾ ಇದ್ದಾರೆ. ಮುಖ್ಯವಾಗಿ ಇವತ್ತು ಸಂಪೂರ್ಣ ದಿನ ಈ ಮನಮೋಹನ್ ಸಿಂಗ್ ಅವರ ನಿವಾಸದಲ್ಲೇ ಪಾರ್ಥಿವ ಶರೀರ ಇರುತ್ತೆ. ಮತ್ತು ಪ್ರಧಾನಿಗಳಾಗಿರ್ಬೋದು, ಕೇಂದ್ರ ಸಚಿವರುಗಳಾಗಿರ್ಬೋದು, ಎಲ್ಲರೂ ಕೂಡ ಇಲ್ಲೇ ಬಂದು ಅಂತಿಮ ದರ್ಶನವನ್ನು ಪಡೆದುಕೊಂಡು ಹೋಗ್ತಾರೆ. ಈಗ ಬರ್ತಿರ್ತಕ್ಕಂತಹ ಮಾಹಿತಿ ಪ್ರಕಾರ ನಾಳೆ AICC ಕಚೇರಿಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ದೇಶಾದ್ಯಂತ ಇರತಕ್ಕಂತಹ ಕಾಂಗ್ರೆಸ್ ಕಾರ್ಯಕರ್ತರು ಬರಬಹುದು, ಕಾಂಗ್ರೆಸ್ ನಾಯಕರುಗಳು ಕೂಡ ಬಂದು ಅಂತಿಮ ದರ್ಶನವನ್ನು ಪಡೆದುಕೊಳ್ಬಹುದು. ಯಾಕಂದರೆ ಕಾಂಗ್ರೆಸ್ ಕಾರ್ಯಕರ್ತರು ಅಂತಿಮ ದರ್ಶನ ಪಡೆಯಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಉತ್ಸಾಹವನ್ನು ತೋರ್ತಾ ಇದ್ದಾರೆ. ಜೊತೆಗೆ ದೇಶಾದ್ಯಂತ ಇರ್ತಕ್ಕಂಥ ಕಾಂಗ್ರೆಸ್ ನಾಯಕರುಗಳು ಕೂಡ ಮನಮೋಹನ್ ಸಿಂಗ್ ಅವರ ಅಂತಿಮ ದರ್ಶನವನ್ನು ಪಡೆಯಬೇಕು ಅನ್ನುವಂತಹ ಇಚ್ಛೆ ಇರೋದ್ರಿಂದ ನಾಳೆ AICC ಕಚೇರಿಯಲ್ಲಿಯೇ ಅಂತಿಮ ದರ್ಶನಕ್ಕೆ ಸಾರ್ವಜನಿಕರಿಗಾಗಿರ್ಬೋದು, ಜೊತೆಗೆ ಕಾಂಗ್ರೆಸ್ ನಾಯಕರುಗಳಿಗಾಗಿರ್ಬೋದು, ಕಾಂಗ್ರೆಸ್ ಕಾರ್ಯಕರ್ತರಿಗೆ ವ್ಯವಸ್ಥೆ ಮಾಡಲಾಗುತ್ತೆ ಅನ್ನುವಂಥದ್ದನ್ನು ಹೇಳಲಾಗ್ತಾ ಇದೆ. ಇವತ್ತು ಸಂಪೂರ್ಣವಾಗಿ ಇವರ ನಿವಾಸದಲ್ಲೇ ಪಾರ್ಥಿವ ಶರೀರವನ್ನು ಇರಿಸಲಾಗುತ್ತೆ. ಗಣ್ಯರುಗಳು ಇವತ್ತು ಇಲ್ಲೇ ಬಂದು ಅಂತಿಮ ದರ್ಶನವನ್ನು ಪಡಿತಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರಾಗಿರ್ಬೋದು, ಕೇಂದ್ರದ ಸಚಿವರುಗಳು, ಜೊತೆಗೆ ವಿವಿಧ ರಾಜಕೀಯ ಪಕ್ಷಗಳ ನಾಯಕರುಗಳು ಇವರ ನಿವಾಸದಲ್ಲಿಯೇ ಬಂದು ಇವತ್ತು ಅಂತಿಮ ದರ್ಶನವನ್ನು ಪಡಿತಾರೆ. ನಾಳೆ ಸಂಪೂರ್ಣವಾಗಿ AICC ಕಚೇರಿಯಲ್ಲಿಯೇ ಪಾರ್ಥಿವ ಶರೀರವನ್ನು ಇರಿಸಲಾಗುತ್ತೆ. ಕಾರ್ಯಕರ್ತರುಗಳು, ಕಾಂಗ್ರೆಸ್ ನಾಯಕರುಗಳು ಅಲ್ಲಿ ಅಂತಿಮ ದರ್ಶನವನ್ನು ಪಡಿತಾರೆ. ಮುಖ್ಯವಾಗಿ ನಾಳೆ ಸಂಜೆಯ ಒಳಗೆ ಅವರ ಅಂತ್ಯಕ್ರಿಯೆ ನಡೆಯುತ್ತೆ ಅನ್ನುವಂತಹ ಮಾಹಿತಿಗಳು ಸಿಗ್ತದೆ. ಆದರೆ ಯಾವುದು ಕೂಡ ಸ್ಪಷ್ಟ ಸಿಕ್ಕಿಲ್ಲ. ಮತ್ತು ಅವರ ಕುಟುಂಬಸ್ಥರು ಕೂಡ ಯಾವುದೇ ಇನ್ನೂ ನಿರ್ಧಾರವನ್ನು ಮಾಡಿಲ್ಲ. ಕಾಂಗ್ರೆಸ್ ನಾಯಕರಿಂದ, ಕಾಂಗ್ರೆಸ್ ಮೂಲಗಳಿಂದ ಬರ್ತಿರ್ತಕ್ಕಂಥ ಮಾಹಿತಿ ಪ್ರಕಾರ ನಾಳೆ AICC ಕಚೇರಿಯಲ್ಲಿ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗುತ್ತೆ ಅನ್ನುವಂತಹದ್ದಿದೆ. ಇನ್ನೊಂದು ಕಡೆ ಮನಮೋಹನ್ ಸಿಂಗ್ ಅವರ ನಿವಾಸದ ಸುತ್ತ ಪೊಲೀಸ್ ಭದ್ರತೆಯನ್ನು ಕೂಡ ಹೆಚ್ಚಿಸಲಾಗಿದೆ. ಅರೆಸೇನಾ ತುಕಡಿಗಳನ್ನು ಕೂಡ ನೇಮಕ ಮಾಡಲಾಗ್ತಾ ಇದೆ. ಯಾಕೆಂತಂದರೆ ಇನ್ನು ಕಾಂಗ್ರೆಸ್ ನಾಯಕರುಗಳು ಬರಲಿಕ್ಕೆ ಶುರು ಆಗ್ತಾರೆ. ಯಾಕೆಂದರೆ ಬೆಳಗಾವಿ ಅಧಿವೇಶನದಲ್ಲಿ ಹೆಚ್ಚಿನ ಕಾಂಗ್ರೆಸ್ ನಾಯಕರು ಅಲ್ಲಿದ್ದಾರೆ, ಅವರು ಕೂಡ ಬರ್ತಾ ಇದ್ದಾರೆ. ಕೆಲವೊಂದಿಷ್ಟು ನಾಯಕರು ನಿನ್ನೆ ರಾತ್ರಿಯೇ ಬಂದಿದ್ದಾರೆ. ಇನ್ನು ಮುಖ್ಯವಾಗಿ ಪ್ರಧಾನಿ ನರೇಂದ್ರ ಮೋದಿಯವರು, ಕೇಂದ್ರ ಸಚಿವರುಗಳು, ವಿವಿಧ ರಾಜಕೀಯ ಪಕ್ಷಗಳ ನಾಯಕರುಗಳು ಕೂಡ ಅವರ ಅಂತಿಮ ದರ್ಶನವನ್ನು ಪಡೆಯಲಿಕ್ಕೆ ಬರೋದ್ರಿಂದ ಹೆಚ್ಚಿನ ಬಿಗಿ ಭದ್ರತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಒಂದು ಕಡೆ ಜಿಟಿ ಜಿಟಿ ಮಳೆ ಬರ್ತಾ ಇದೆ, ಚಳಿ, ಒಂದು ಕಡೆ ಮಳೆ. ಇದ್ರ ಮಧ್ಯೆನೂ ಕೂಡ ಅನೇಕ ನಾಯಕರು ದೇಶದ ವಿವಿಧ ರಾಜ್ಯಗಳಿಂದ ನಾಯಕರುಗಳು ಬಂದು ಇವತ್ತು ಅಂತಿಮ ದರ್ಶನವನ್ನು ಇಲ್ಲೇ ಪಡಿತಾರೆ ಅನ್ನುವಂತಹದ್ದು. ಮಲ್ತೇಶ್. ಓಕೆ ಥ್ಯಾಂಕ್ ಯು ಹರೀಶ್.